ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಮಗೆಲ್ಲ ಒಂದು ಗಾದೆ ಗೊತ್ತಿದೆ, 9 ಉಂಡವ ಯೋಗಿ, 2 ಉಂಡವ ಭೋಗಿ, 3 ಉಂಡವ ರೋಗಿ, 4 ಉಂಡವನನ್ನು ಹೊತ್ತುಕೊಂಡು ಹೋಗಿ ಅಂತ. ಅಂದರೆ ಆಹಾರವನ್ನು ಜಾಸ್ತಿ ನಾವು ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗಲೂ ಎಲ್ಲೋ ಒಂದು ಕಾಯಿಲೆಗಳಿಗೆ ತುತ್ತಾಗ್ತೀವಿ. ನಂತರದ ದಿನದಲ್ಲಿ ಅದರಿಂದ ಮರಣವೂ, ಅಂದರೆ ನೇರವಾಗಿ ಸಾವು ಅಂತಲ್ಲ, ಕಾಯಿಲೆಗಳಿಂದಾಗಿ ಸಾವನ್ನಪ್ಪುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ನಮ್ಮ ಹಿರಿಯರು ಈ ಥರದ ಗಾದೆ ಮಾತುಗಳ ಮುಖಾಂತರ ನಮ್ಮನ್ನು ಎಚ್ಚರಗೊಳಿಸ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಆಹಾರದ ಕೊರತೆ ಇತ್ತು, ಹಾಗಾಗಿ ಜನ 2 ಊಟ ಮಾಡ್ತಾಯಿದ್ರು ಮತ್ತು ಮೈ ಮುರಿದು ಕೆಲಸ ಮಾಡ್ತಾಯಿದ್ರು, ಆರೋಗ್ಯಕರವಾಗಿದ್ದರು. ಮನುಷ್ಯನಿಗೆ 2 ಊಟನೇ ಸಾಕಾಗಿರುತ್ತೆ ಅವನು ಮಾಡುವ ಕೆಲಸಕ್ಕೆ. ಇತ್ತೀಚಿನ ದಿನದಲ್ಲಿ ದೈಹಿಕ ಶ್ರಮ ನಮಗೆ ಕಡಿಮೆ ಇರೋದರಿಂದ ಆಹಾರ ಸೇವನೆಯಲ್ಲೂ ಎಲ್ಲೋ ಒಂದು ಕಡೆ ಹಿಡಿತಾ ಇರಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಏನಾಗುತ್ತೆ, ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿಯಾಗಿ ನಮಗೆ ಒಂದು ಸಲ ಕೊಬ್ಬು ಅಥವಾ ಒಬಿಸಿಟಿ ಅಂತ ನಾವೇನು ಹೇಳ್ತೀವಿ, ಕೊಬ್ಬಿನ ಜೀವಕೋಶಗಳು ದೇಹದಲ್ಲಿ ಶೇಖರಣೆಯಾದಂತೆ ಹೃದಯದ ತೊಂದರೆ, ಅದರ ಜೊತೆಯಲ್ಲಿ ಮಧುಮೇಹಕ್ಕೆ ತುತ್ತಾಗಬಹುದು, ರಕ್ತದೊತ್ತಡ, ಈ ರೀತಿ ನಾನಾ ರೀತಿಯ ಬಂಜೆತನ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು, ಈ ಥರ ಎಲ್ಲ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ನಾವು ಇಡೀ ಪ್ರಪಂಚದಲ್ಲಿ ಆರೋಗ್ಯವಂತ ಒಂದು ಪ್ರದೇಶ ಅಥವಾ ಜನ ಎಲ್ಲಿದ್ದಾರೆ ಅಂತ ನೋಡೋದಾದರೆ, ಜಪಾನ್ ದೇಶದಲ್ಲಿ ಬಹಳಷ್ಟು ಜನ ಅವರು ದೀರ್ಘಾಯುಷ್ಯಗಳಾಗಿದ್ದಾರೆ, ಯಾವುದೇ ರೀತಿಯ ಮೆಟಬಾಲಿಕ್ ಡಿಸಾರ್ಡರ್ಗಳಿಗೆ ತುತ್ತಾಗಿಲ್ಲ. ಮುಂದಿನ ದಿನ ಗೊತ್ತಿಲ್ಲ, ಆದರೆ ಇಷ್ಟು ದಿನಗಳವರೆಗೆ ಬೇರೆ ಇಡೀ ಪ್ರಪಂಚದ ಬೇರೆ ಬೇರೆ ಭಾಗಗಳ ಅಂಕಿ ಅಂಶಗಳನ್ನು ನಾವು ಗುರುತಿಸಿದ್ರೆ ಈ ಜಪಾನಿನಲ್ಲಿ ಈ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಏನಿದೆ ಅದು ಸ್ವಲ್ಪ ಕಡಿಮೆ ಅಂತಲೇ ಅನ್ಬೋದು. ಜನ ಆರೋಗ್ಯವಾಗಿದ್ದಾರೆ, ಶತಾಯುಷಿಗಳು. ಕಾರಣ ಏನಂದರೆ, ಕೆಲವೊಂದು ಪದ್ಧತಿಗಳು ಅವರು ಬಹಳ ಪ್ರಾಚೀನ ಪದ್ಧತಿಗಳನ್ನು ಇಂದೂ ಸಹ ರೂಢಿಸಿಕೊಂಡಿದ್ದಾರೆ, ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವುಗಳಲ್ಲಿ ಬಹಳ ಪ್ರಮುಖವಾದದ್ದು ಶೆನ್ರಿಯೋಕು ಅನ್ನೋದು. ಶೆನ್ರಿಯೋಕು ಅನ್ನೋದರಲ್ಲಿ ಅವರು ಒಂದು ಫಾರೆಸ್ಟ್ ಬಾದಿಂಗ್, ಪ್ರಕೃತಿಯ ಜೊತೆ ಒಡನಾಟವನ್ನು ಇಟ್ಕೊಳ್ಳೋ ಅಂಥದ್ದು. ಅದೇ ರೀತಿ ಮತ್ತೊಂದು ಅತ್ಯಂತ ಮುಖ್ಯವಾದ ಒಂದು ಆಚರಣೆ ಅವರು ನಡೆಸೋದು ಅಂದರೆ ಹರಹಚಿಬು ಅಂತ. ಹರಹಚಿಬು ಅಂತ ಅಂದರೆ ಆ ಒಂದು ಪದದ ಅರ್ಥ ಏನು ಅಂತಂದರೆ, ನೀನು ಹೊಟ್ಟೆಯನ್ನು ಸಂಪೂರ್ಣವಾಗಿ ತುಂಬಿಸ್ಕೊಳ್ಬಾರ್ದು. 80% ಹೊಟ್ಟೆ ತುಂಬಿದಾಗ, ಅಂದರೆ ಒಂದು 3/4 ಭಾಗ ಅಂತಲೇ ಇಟ್ಕೋಬೇಕು. ಇನ್ನೂ ನನಗೆ ಬೇಕು ಆಹಾರ ಅನ್ನುವಾಗಲೇ ನಾನು ಎದ್ದೇಳಬೇಕು, ನಾನು ಆಹಾರ ಸೇವನೆಯನ್ನು ಅಲ್ಲಿಗೆ ನಿಲ್ಲಿಸಬೇಕು, ಹೊಟ್ಟೆ ಸಂಪೂರ್ಣವಾಗಿ ಭರ್ತಿ ಆಗಬಾರದು ಅನ್ನುವುದು ಹರಹಚಿಬು ಅಂತೇಳಿ. ಮತ್ತು ಆಹಾರವನ್ನು ನಿಧಾನವಾಗಿ, ಸಾವಧಾನವಾಗಿ, ಅದನ್ನು ಸಂತೋಷದಿಂದ ಅದನ್ನು ನಾವು ಸೇವನೆ ಮಾಡಬೇಕು. ತಾವು ಸಾಮಾನ್ಯವಾಗಿ ನೋಡಿರ್ಬೋದು, ಈ ಒಂದು ಜಪಾನಿಯರ ಇದರಲ್ಲಿ ಎಲ್ಲರೂ ಒಟ್ಟಾಗೆ ಕೂತ್ಕೊಂತಾರೆ, ನಿಧಾನವಾಗಿ ಮಾತುಕತೆ ಆಡ್ತಾ ಸೂಪ್ಗಳನ್ನು ಕುಡಿತಾ ಬರ್ತಾರೆ. ಸೂಪ್ ಆ್ಯಪಟೈಸರ್ ಥರ. ನಂತರ ಆಹಾರವನ್ನು ಸೇವನೆ ಮಾಡ್ತಾರೆ. ಅದು ಎಲ್ಲ ಅತ್ಯಂತ ಪೌಷ್ಟಿಕದಾಯಕ ಆಹಾರ, ಹೆಚ್ಚು ಪ್ರೋಟೀನ್ ಯುಕ್ತ, ಎಲ್ಲದರಲ್ಲೂ ಟ್ರೇಸ್ ಎಲಿಮೆಂಟ್ಸ್ಗಳು, ಎಲ್ಲ ಮಿನರಲ್ಸ್ಗಳಿರೋ ಅಂಥದ್ದು, ಪ್ರೋಟೀನ್ ಇರೋ ಅಂಥದ್ದು, ವಿಟಮಿನ್ಗಳು, ಬಹಳ ಅತ್ಯಂತ ಪೌಷ್ಟಿಕದಾಯಕ ಆಹಾರವನ್ನೇ ಸೇವನೆ ಮಾಡ್ತಾರೆ ಮತ್ತು ಹೆಚ್ಚು ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವು ನೋಡ್ಬೋದು, ಬರೀ ಜಪಾನಲ್ಲ, ಈವನ್ ಚೈನಾ ಅಥವಾ ಬೇರೆ ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್ ಜನ ಒಬೀಸ್ ಇರೋದಿಲ್ಲ. ಯಾಕೆಂದರೆ ನಮ್ಮ ಸೈಜ್ನ ನಾವಲ್ಲಿ ಕೇಳಿದ್ರೆ ಸಿಕ್ಕೋದೇ ಇಲ್ಲ ನಮಗೆ. ಕಾರಣ XXL XL ಸೈಜೇ ಇಲ್ಲ ಅಲ್ಲಿ. ಏನಕ್ಕೆ ಅಂದರೆ ಜನ ಎಲ್ಲ ಸ್ಲಿಮ್ ಆಗಿದ್ದಾರೆ, ಒಬಿಸಿಟಿ ಇಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಆಹಾರ, ಜೊತೆಯಲ್ಲಿ ಅವರ ದೈಹಿಕ ಶ್ರಮ ಅನ್ಬೋದು, ಸೈಕಲ್ಲು. ಇಲ್ಲೆಲ್ಲ ನಾವು ಎಲ್ಲರೂ ಮನೆಗೆ ಒಂದು 3-4 ಕಾರ್ಗಳಿರುವಂತಹ ಸ್ಥಿತಿ ನಮ್ಮ ದೇಶದಲ್ಲಿದೆ. ಆದರೆ ಅಲ್ಲಿ ಈಗಲೂ ಸಹ ಸೈಕಲನ್ನು ಬಳಕೆ ಮಾಡ್ತಾರೆ. ದೈಹಿಕ ಶ್ರಮ ಇದೆ, ಜೊತೆಗೆ ಹರಹಚಿಬು, ಅದರ ಬಗ್ಗೆನೇ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡ್ತೀನಿ. ಹರಹಚಿಬು ಅಂದರೆ ಆಹಾರವನ್ನು ಹೊಟ್ಟೆ ಭರ್ತಿ ತಿನ್ನಬೇಡ, 75% ಮಾತ್ರ ಆಹಾರವನ್ನು ನೀನು ಸೇವನೆ ಮಾಡಬೇಕು ಸಾವಕಾಶವಾಗಿ ಅಂತ. ಕಾರಣ ಏನಂದರೆ, ಆಹಾರ ಸೇವನೆ ಆರಂಭ ಮಾಡಿ 15-20 ನಿಮಿಷಗಳು ಆದ ಮೇಲೆ ಹೊಟ್ಟೆ ತುಂಬಿದ ಸಿಗ್ನಲನ್ನು ನಮ್ಮ ಒಂದು ಹೊಟ್ಟೆಯಲ್ಲಿರುವಂತಹ ಕರುಳಿನಿಂದ ಬಿಡುಗಡೆಯಾಗುವಂತಹ ಅಥವಾ ಹೊಟ್ಟೆಯಲ್ಲಿ ಬಿಡುಗಡೆಯಾಗುವಂಥ ಕೆಲವು ಹಾರ್ಮೋನುಗಳು ನಮ್ಮ ಹೈಪೋಥಾಲಮಸ್ಗೆ ಕೊಡುತ್ತೆ. ಆವಾಗ ಆ ಮೆದುಳು ಏನು ಹೇಳುತ್ತೆ, ಸಾಕು ಆಹಾರ ತಿನ್ನೋದನ್ನು ನಿಲ್ಲಿಸು ಅಂತ. ಆದರೆ ಹಿಂದೇನಾಗ್ತಾ ಇದೆ, ನಾವು ಅತ್ಯಂತ ಅವಸರದಲ್ಲಿ, ಗಮನವಿಲ್ಲದೆ, ಬಹಳ ಬೇಗ ಲಘು ಬಗೆಯಿಂದ ಆಹಾರ ಸೇವನೆ ಮಾಡ್ತೀವಿ.
ಮೆದುಳಿಗೆ ಸಿಗ್ನಲ್ ಹೋಗಿ ಅದು ನಿಲ್ಲಿಸು ಅಂತ ಹೇಳೋಕ್ಕೆ ಮೊದಲೇ ನಾವು ಅತಿ ಹೆಚ್ಚು ನಮ್ಮ ದೇಹಕ್ಕೆ ಬೇಕಾಗಿರೋದಕ್ಕಿಂತ ಡಬಲ್ ಅಥವಾ 3 ಪಟ್ಟು ಆಹಾರವನ್ನು ಆಗಲೇ ಸೇವನೆ ಮಾಡಿಬಿಟ್ಟಿರ್ತೀವಿ. ಸಿಗ್ನಲ್ ಇನ್ನೂ ಹೋಗೇ ಇಲ್ಲ. ಏಕೆಂದರೆ ಸಿಗ್ನಲ್ ಹೋಗಬೇಕು ಅಂದರೆ 15ರಿಂದ 20 ನಿಮಿಷಗಳ ಕಾಲ ಆಹಾರ ಸೇವನೆ ನಾನು ಈಗ ಶುರು ಮಾಡಿದೆ ಅಂದರೆ 15ರಿಂದ 20 ನಿಮಿಷಗಳ ಕಾಲ ಬೇಕದು. ಆ ನಂತರ ಆಹಾರ ನಮ್ಮ ಕರುಳಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕರುಳಿನಿಂದ ಬಹಳ ಮುಖ್ಯವಾಗಿ 3 ಪ್ರಮುಖ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. GLP-1, CCK, PYY ಅಂತ. ಈ ಹಾರ್ಮೋನುಗಳು ಏನು ಮಾಡುತ್ತೆ, ಹೊಟ್ಟೆ ತುಂಬಿದೆ, ಸಾಕು, ಇನ್ನು ಆಹಾರ ಸೇವನೆ ನಿಲ್ಲಿಸು ಅನ್ನುವ ಸಿಗ್ನಲನ್ನು ಹೈಪೋಥಾಲಮಸ್ಗೆ ಕೊಡುತ್ತೆ. ಆಗ ಹೈಪೋಥಾಲಮಸ್ಸು ಸಾಕು, ಇನ್ನು ಆಗೋದಿಲ್ಲ ಅನ್ನುವ ಒಂದು ಸಿಗ್ನಲ್ನ ಕೊಡುತ್ತೆ. ಈ ಸಿಗ್ನಲ್ಲು ಮೆದುಳಿಗೆ ಹೋಗೋಕ್ಕೆ ಸುಮಾರು 20 ನಿಮಿಷಗಳ ಕಾಲ ಅವಕಾಶ ಇದೆ. ಅದಕ್ಕೋಸ್ಕರನೇ ಅವರು ನಿಧಾನವಾಗಿ ಸೂಪಿಂದ ಶುರು ಮಾಡ್ತಾರೆ. ಆಹಾರ ಸೇವನೆಯ ಅಷ್ಟೊತ್ತಿಗೆ 20 ನಿಮಿಷ ಆಗೋಗಿರುತ್ತೆ. ಸೊ ಸ್ವಲ್ಪ ಆಹಾರ ಸೇವನೆ ಮಾಡೋಷ್ಟರಲ್ಲಿ ಮೆದುಳಿಗೆ ಸಿಗ್ನಲ್ ಹೋಗಿರುತ್ತೆ, ಸಿಗ್ನಲ್ ಹೇಳುತ್ತೆ ಸಾಕು ನಿಲ್ಲಿಸು ಅಂತ. ಅಲ್ಲಿಗೆ ನಾವು ಆಹಾರ ಸೇವನೆಯನ್ನು ನಿಲ್ಲಿಸ್ತೀವಿ. ಆದರೆ ಟಿ ವಿ ನೋಡ್ತಾ ತುಂಬ ಗಾಬರಿಯಿಂದ ಬೇಗ ನಾವು ಆಹಾರ ಸೇವನೆ ಮಾಡಿದ್ರೆ ಸಿಗ್ನಲ್ ಹೋಗಿ ತಲುಪುವ ಮೊದಲೇ ನಮಗೆ ಅತಿ ಹೆಚ್ಚು ಆಹಾರ ನಮ್ಮ ದೇಹವನ್ನು ಪ್ರವೇಶ ಮಾಡೋಗಿರುತ್ತೆ. ಆ ನಂತರ ಸಿಗ್ನಲ್ ಬರುತ್ತೆ. ಸಿಗ್ನಲ್ ಬಂದರೂ ಏನೂ ಪ್ರಯೋಜನ ಇಲ್ಲ. ಹೆಚ್ಚಾದ ಆಹಾರ ಏನಾಗುತ್ತೆ, ಅದು ಒಂದು ಕೊಬ್ಬಿನ ಜೀವಕೋಶಗಳಾಗಿ ಫೈನಲಿ ಫ್ಯಾಟ್ ಆಗಿ ಮಾರ್ಪಡುತ್ತೆ. ಅದು ನಮ್ಮ ಲಿವರ್ ಹತ್ರ ಅಥವಾ ನಮ್ಮ ಹೊಟ್ಟೆಯ ಮುಂಭಾಗದಲ್ಲಿ, ಹಿಂಭಾಗ, ಲಿವರ್ ಈ ಥರದ ಜಾಗದಲ್ಲಿ ಏನಾಗುತ್ತೆ, ಅಲ್ಲಿ ಫ್ಯಾಟಿ ಲಿವರ್ ಸಿಂಡ್ರೋಮ್ ಅಂತ ಕರಿತೀವಿ. ಲಿವರ್ ದೊಡ್ಡದಾಗುವಂಥದ್ದು, ಸುತ್ತ ಫ್ಯಾಟ್ ಇರುವಂಥದ್ದು, ಹೊಟ್ಟೆ ಮೇಲೆ ಎಡಿಪೋಕೈನ್ಸ್ಗಳು ಅಂತ ನಾವೇನು ಕರಿತೀವಿ, ಈ ಜೀವಕೋಶಗಳು ಯಥೇಚ್ಛವಾಗಿ ಅಲ್ಲಿ ಡೆಪಾಸಿಟ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಆಹಾರ ಹಚ್ಚಿಬ್ಬುವಲ್ಲಿ ನಿಧಾನವಾಗಿ ಸೇವನೆ ಮಾಡಬೇಕು, ಸಂತೋಷವಾಗಿ ಅದನ್ನು ಮೈಂಡ್ಫುಲ್ ಅಂತಲೂ ಸಹ ನಾವು ಹೇಳ್ಬೋದು. ಕಡಿಮೆ ಸೇವನೆ ಮಾಡ್ತೀವಿ, ಮೈಂಡ್ಫುಲ್ಲಾಗಿ ಸೇವನೆ ಮಾಡ್ತೀವಿ, ಅಂದರೆ ಗಮನ ಅಲ್ಲಿರುತ್ತೆ. ಮತ್ತು ನಿಧಾನವಾಗಿ ಸೇವನೆ ಮಾಡಿದಾಗ ಮತ್ತಿನ್ನೇನೇನು ಪ್ರಯೋಜನಗಳು ಅಂತ ನಾವು ನೋಡೋದಾದರೆ, ಹಾಗೆ ನಾವು ಆಹಾರವನ್ನು ಫಸ್ಟು ನಾವು ಸೇವನೆ ಮಾಡೋದಕ್ಕೆ ಕೂತಾಗಲೇ ನಮ್ಮ ಮೆದುಳಿಗೆ ಒಂದು ಸಿಗ್ನಲ್, ಈಗ ನಾನು ಆಹಾರ ಸೇವನೆ ಮಾಡ್ತೀನಿ ಎಂದಾಗ ಆಹಾರವನ್ನು ಜೀರ್ಣ ಮಾಡುವಂತಹ ಹಾರ್ಮೋನುಗಳು, ಡೈಜೆಸ್ಟಿವ್ ಎನ್ಸೈಮ್ಸ್ಗಳು ಬಿಡುಗಡೆ ಆಗಲು ಆರಂಭ ಆಗುತ್ತವಾಗ ಸಿಗ್ನಲ್ ಅದು. ನಂತರ ನಾವು ತಟ್ಟೆ ಇಟ್ಕೊತೀವಿ ಅಥವಾ ಬಾಳೆ ಎಲೆ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ನೆಲದ ಮೇಲೆ ಕುಳಿತು ಬಾಳೆ ಎಲೆ ಊಟವನ್ನು ಮಾಡ್ತಾಯಿದ್ರು. ಬಾಳೆ ಎಲೆ ದೊರಕ್ತಾ ಇತ್ತು, ಮನೆಯಲ್ಲೇ ಹಿತ್ತಿಲಿನಲ್ಲಿ ಬಾಳೆ ಮರ ಇರ್ತಿತ್ತು, ಅದರಲ್ಲಿ ಊಟ ಮಾಡ್ತಾಯಿದ್ರು. ಕಾರಣ ಏನಂದರೆ ಹಸಿರು ಏನಾಗುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಕೊಡುತ್ತೆ. ಮತ್ತು ಎಲ್ಲ ಬಡಿಸಿದ ನಂತರ ಊಟ ಮಾಡ್ತಾಯಿದ್ರು. ಆ ಬಡಿಸುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ದೇಹಕ್ಕೆ ಇನ್ಸ್ಟ್ರಕ್ಷನ್ಗಳು ಹೋಗ್ತಾ ಇರುತ್ತೆ. ಆ ಪರಿಮಳ ಆಗಿರ್ಬೋದು, ಅದರದ್ದು ರುಚಿ ಹಿಂದೆ ನಾವು ಒಮ್ಮೆ ತಿಂದಿರ್ತೀವಲ್ಲ, ಅದ್ರ ಗೊತ್ತಿರುತ್ತೆ ನಮಗೆ ಮೆಮೊರಿಲಿ. ಅದೆಲ್ಲ ಏನು ಮಾಡುತ್ತೆ ಅಂದರೆ ಆಹಾರ ಸೇವನೆಯ ಒಂದು ಆಸ್ವಾದನೆಯನ್ನು ನಮಗೆ ಜಾಸ್ತಿ ಮಾಡ್ತಾ ಬರುತ್ತೆ. ಹಾಗಾಗಿ ಆ ಥರದ ಆಹಾರ ಮತ್ತು ನೆಲದ ಮೇಲೆ ಕುಳಿತು ಊಟ ಮಾಡಿದಾಗ ಏನಾಗುತ್ತೆ, ನಮ್ಮ ಪಾಸ್ಚರ್ ಏನಿರುತ್ತೆ, ಹೆಚ್ಚು ಆಹಾರನ ದೇಹ ಪಡೆದುಕೊಳ್ಳಲ್ಲ. ಅಲ್ಲಿ ಇದು ಒತ್ತಡ ಇರುತ್ತೆ ನೆಲದ ಮೇಲೆ ನಾವು ಕೂತ್ಕೊಂಡು ಊಟ ಮಾಡಬೇಕಾದ್ರೆ. ಹಾಗಾಗಿ ಇದೆಲ್ಲ ಏನಾಗ್ತಿತ್ತು. ಮತ್ತು ಜೊತೆಯಲ್ಲಿ ನಿಧಾನವಾಗಿ ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಚೆನ್ನಾಗಿ ಮ್ಯಾಸ್ಟರೇಷನ್ ಅಂತ ಕರಿತೀವಿ. ಈ ಮ್ಯಾಸ್ಟ್ರೇಷನ್ ಆದಾಗ ಏನಾಗುತ್ತೆ, ಚೆನ್ನಾಗಿ ಅದನ್ನು ಅಗಿಯುವಂಥದ್ದು ಆ ಪ್ರಕ್ರಿಯೆ. ಸಣ್ಣ ಸಣ್ಣ ತುಂಡುಗಳಾಗಿ ಕಾರ್ಬೋಹೈಡ್ರೇಟ್ ಡೈಜೆಷನ್ನು ಆರಂಭ ಆಗುವುದು ಅಲ್ಲಿಂದನೇ. ಅಲ್ಲಿ ಸಲೈವರಿ ಅಮೈಲೇಸ್ಗಳಿದೆ. ಅಮೈಲೇಸೇ ನಮ್ಮ ಕಾರ್ಬೋಹೈಡ್ರೇಟ್ನ ಡೈಜೆಸ್ಟ್ ಮಾಡೋವಂಥದ್ದು. ಸಲೈವರಿ ಅಮೈಲೇಸಿಂದ ಆರಂಭವಾಗಿ ನಂತರ ಅದು ಅಮೈಲೇಸ್ಗಳ ಮುಖಾಂತರ ಕಾರ್ಬೋಹೈಡ್ರೇಟ್ಗಳೆಲ್ಲ ಶುಗರ್ ಆಗಿ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುವಂಥ ಪ್ರಕ್ರಿಯೆ. ಹಾಗಾಗಿ ಅಲ್ಲಿ ನಿಧಾನವಾಗಿ ನಡೆಯುವಂತಹ ಇದು ಅಲ್ಲೇ ಸಣ್ಣ ತುಂಡುಗಳಾಗುತ್ತೆ. ನಂತರ ಕರುಳಿಗೆ ಬಂದಾಗ ಅದೇನಾಗುತ್ತೆ, ಬಹಳ ಸುಲಭವಾಗಿ ಸಣ್ಣ ಸಣ್ಣ ಚೂರುಗಳು, ಅವುಗಳು ಪ್ರೋಟೀನು, ಅಮೈನೋ ಆಸಿಡ್ಗಳಾಗುತ್ತೆ. ಮತ್ತು ನಾವು ಸೇವಿಸುವ ಕೊಬ್ಬುಗಳು ಅದು ಫ್ಯಾಟಿ ಆ್ಯಸಿಡ್ಗಳಾಗುತ್ತೆ, ಟ್ರೈಗ್ಲಿಸರೈಡ್ಗಳಾಗಿರುತ್ತೆ. ಈ ಒಂದು ಕಾರ್ಬೋಹೈಡ್ರೇಟು ಫೈನಲಿ ಇದು ಗ್ಲೂಕೋಸ್ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಪ್ರಕ್ರಿಯೆ ನಡಿಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಸಮಯ ಬೇಕು. ಮತ್ತು ಹೊಟ್ಟೆ ಹಸಿವಾದಾಗ ನಮ್ಮ ಕರುಳಿನಿಂದ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಕರುಳಿನಲ್ಲಿರುವ ಜೀವಕೋಶಗಳಿಂದ ಗ್ರೆಲಿನ್ ಅಂತ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಅದು ಹೊಟ್ಟೆ ಹಸಿವಾಗಿದೆ, ಹೊಟ್ಟೆ ಖಾಲಿಯಾಗಿದೆ ಅಂತ ತಿಳಿಸುವಂಥದ್ದು. ಆ ಮೆಸೇಜ್ ಏನಾಗುತ್ತೆ, ನಮ್ಮ ಮೆದುಳಿಗೆ ಹೋಗಿರುತ್ತೆ, ಹೊಟ್ಟೆ ಹಸಿವಾಗಿರೋವಂಥದ್ದು. ನಂತರ ಆಹಾರ ಸೇವನೆ ಮಾಡ್ತೀವಿ. ಸಿಗ್ನಲ್ 20 ನಿಮಿಷ ಆಯಿತು. ಈ ಸಂದರ್ಭದಲ್ಲಿ ಇದರಲ್ಲಿ ಬಹಳ ಪ್ರಮುಖವಾಗಿ ನಮಗೆ ಲೆಪ್ಟಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಅದಕ್ಕೆ ಮೊದಲು CCK ಆಗ್ಬೋದು, PYY ಆಗ್ಬೋದು, GLP-1 ಆಗ್ಬೋದು, ಇವುಗಳು ಬಿಡುಗಡೆಯಾಗಿರುತ್ತೆ ಕರುಳಿನಲ್ಲಿ. ನಂತರ ಮೆದುಳಿನಲ್ಲಿ ನಮಗೆ ನಮ್ಮ ಅಡಿಪೋಸೈಟ್ಗಳಿಂದ
ಲೆಪ್ಟಿನ್ ಬಿಡುಗಡೆಯಾಗುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ಎನರ್ಜಿ ಸಾಕು, ಜಾಸ್ತಿ ಆಗ್ತಿದೆ, ಇನ್ನು ತಿನ್ನಬೇಡ ಅನ್ನುವ ಒಂದು ಇದಕ್ಕೆ ಸ್ಯಾಟಿಟಿ ಅಂತ ಕರಿತೀವಿ. ಸ್ಯಾಟಿಟಿ ಅಂದರೆ ತೃಪ್ತಿ. ತೃಪ್ತಿ ಯಾವಾಗುತ್ತೆ ಅಂದರೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಎನರ್ಜಿ ಆಯಿತು, ಸಿಕ್ತು ನನಗೆ, ಸಾಕು ಅಂತ. ಆದರೆ ಹಿಂದೇನಾಗ್ತಾ ಇದೆ, ನಾವು ಗಮನವಿಟ್ಟು ಆಹಾರ ಸೇವನೆ ಮಾಡ್ತಾ ಇಲ್ಲ. ಆಮೇಲೆ ಸಾಕು ಅಂದಾಗ ನಿಲ್ಲಿಸಲ್ಲ ನಾವು. ಚೆನ್ನಾಗಿದೆ ಅಂತ, ಈಗ ಬಿಸಿಬೇಳೆಬಾತು ಚೆನ್ನಾಗಿದೆ, ಒಂದು ಲೆವೆಲ್ಗೆ ತಿಂದಿದ ತಕ್ಷಣ ಆಯಿತು, ತುಂಬ ಚೆನ್ನಾಗಿತ್ತು, ಸಾಕು ಅಂತ ಅನ್ನಿಸ್ತು. ಆದರೆ ಇಲ್ಲ, ತುಂಬ ಟೇಸ್ಟಿಯಾಗಿತ್ತು, ಇನ್ನೂ ಒಂದು ಸೌಟ್ ಹಾಕಿಸ್ಕೊಳ್ಳೋಣ ಅಂತ ಪುನಃ ಹಾಕಿಸ್ಕೊಂತೀವಲ್ಲ, ಅದು ಎಕ್ಸ್ಟ್ರಾ. ಆಲ್ರೆಡಿ ನಮಗೆ ಒಂದು ಸಿಗ್ನಲ್ ಬಂತು, ದೇಹ ಕೊಡ್ತು ಸಾಕು ಅಂತ. ಅದು 80% ಇನ್ನೂ ಬೇಕು ಅಂತ ದೇಹಕ್ಕೆ ಎನರ್ಜಿ ಸಾಕು ಅಂತ ತಿಳಿಸ್ತು. ಆದರೆ ಆ ಒಂದು ಸಿಗ್ನಲನ್ನು ಮೀರಿ ಪುನಃ ನಾವು ಹಾಕಿಸ್ಕೊಂತೀವಿ. ತುಂಬ ರುಚಿಯಾಗಿದೆ, ಇನ್ನೊಂದು ಸ್ವಲ್ಪ ಕೇಳ್ತಾರೆ, ಇನ್ನೊಂದು ಸ್ವಲ್ಪ ಹಾಕ್ಲಾ, ಚೆನ್ನಾಗಿದೆಯಲ್ಲ ಅಂದಾಗ ಹಾಕಿ ಇನ್ನೊಂದು ಸ್ವಲ್ಪ ಅಂತಂತೀವಿ, ತಿಂತೀವಿ, ಅದು ಎಕ್ಸ್ಟ್ರಾ ಆಯ್ತದು. ಹಾಗಾಗಿ ಏನಾಗುತ್ತೆ, ನಾವು ಎಕ್ಸ್ಟ್ರಾ ಸೇವನೆ ಮಾಡಿದ್ದೇನಾಗುತ್ತೆ, ಅದು ಕೊಬ್ಬಿನ ಜೀವಕೋಶಗಳಾಗಿ ಮಾರ್ಪಾಡೋದ್ರಿಂದ ಮುಂದಿನ ದಿನದಲ್ಲಿ ಎಲ್ಲ ಕಾಯಿಲೆಗಳಿಗೂ ಅದೇ ಮೂಲ ಕಾರಣ ಆಗುತ್ತೆ. ಹಾಗಾಗಿ ನಾವು ಹರ ಹಚಿ ಬು ಅಂದರೆ ನಮಗೆ ಇನ್ನೂ ಆಹಾರ ಬೇಕು ಅಂದಾಗಲೇ ನಿಲ್ಲಿಸುವುದಿದೆಯಲ್ಲ, ಅದು ಅತ್ಯಂತ ಮುಖ್ಯವಾದುದು. ಇತ್ತೀಚೆಗೆ ಒಬಿಸಿಟಿ ಅಥವಾ ಸ್ಥೂಲಕಾಯ ಇದ್ದಾಗ GLP-1 ಅಂತ ಒಂದು ಹಾರ್ಮೋನ್ ಬಗ್ಗೆ ನಾನು ಹೇಳಿದೆ. ಅದರ ಮಾತ್ರೆಗಳನ್ನು ಕೊಡ್ತಾರೆ. ಯಾವಾಗ ಒಬಿಸಿಟಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅದು ವ್ಯಾಯಾಮಗಳು ಏನೇ ಮಾಡಿದ್ರೂ ಅದು ಕರಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ ಅಂದಾಗ ಈ ಮಾತ್ರೆಗಳು ಇದು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸ್ವಲ್ಪ ಆಹಾರ ತಿಂದರೂ ತೃಪ್ತಿ ಸಿಕ್ಕುವಂಥದ್ದು, ಸ್ಯಾಟಿಟಿ, ಸಾಕು ಅನ್ನುವ ಸಿಗ್ನಲು ನಮ್ಮ ಮೆದುಳಿಗೆ ಸಿಕ್ಕೋದ್ರಿಂದ 4 ಇಡ್ಲಿ ಬದಲು 1 ಇಡ್ಲಿ, 2 ಚಪಾತಿ ಬದಲು ಅರ್ಧ ಚಪಾತಿ, ಈ ಥರ ಆದಾಗ ಆಹಾರದ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಶೇಖರಣೆಯಾಗಿರುವ ಕೊಬ್ಬು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಅವರಿಗೆ ಮುಂದೆ ಒದಗಬಹುದಾದ ತೊಂದರೆಗಳು, ಮಂಡಿ ನೋವಾಗಿರ್ಬೋದು, ಬೇರೆ ಥರ ಒಬಿಸಿಟಿ ಅಂದರೆ ಬೇಕಾದಷ್ಟು ತೊಂದರೆಗಳು ಬರುತ್ತೆ. ಅದರಿಂದ ಮುಕ್ತಿ ಪಡಿಬೇಕು ಅಂತಂದರೆ ತೂಕವನ್ನು ಸರಿಯಾಗಿಟ್ಕೋಬೇಕು. ತೂಕವನ್ನು ಸರಿಯಾಗಿಟ್ಕೋಬೇಕು ಅಂದರೆ ನಾವು ಜಪಾನಿಯರ ಒಕಿನೋವಾದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಒಕಿನೋವಾ ಮುಖ್ಯವಾಗಿ ಅದೊಂದು ಬಹಳ ಮಹತ್ತರವಾದ ಜಾಗ ಅಂತ ಅನ್ಬೋದು. ಒಕಿನೋವಾದಲ್ಲಿ ಬಹಳಷ್ಟು ಸಾಂಪ್ರದಾಯಿಕ ರೀತಿಯ ಜೀವನ ಶೈಲಿ ಇಂದು ಸಹ ಮುಂದುವರಿತಾ ಇದೆ. ಹಾಗಾಗಿ ಇಂದು ಸಹ ಅಲ್ಲಿಯ ಜನ ಈ ಹರ ಹಚಿ ಬು ಅನ್ನುವ ಈ ಒಂದು ಮೆಥಡನ್ನು ಬಳಕೆ ಮಾಡ್ತಾರೆ. ಅಂದರೆ ಸಾಕು ತಿಂದಿದ್ದು ನಿಲ್ಲಿಸು ಎನ್ನುವ ಒಂದು ಪ್ರಕ್ರಿಯೆ. ಇದು ಅವರನ್ನು ದೀರ್ಘಾಯುಷ್ಯರನ್ನಾಗಿ ಮಾಡಿದೆ, ಜೊತೆಗೆ ಯಾವುದೇ ರೀತಿಯ ಕಾಯಿಲೆಗಳು ಬರೋದಿದ್ದ ಹಾಗೆ ನಿರೋಗಿಗಳನ್ನಾಗಿ ಅವರನ್ನು ಮಾಡಿದೆ. ಇದೇ ಜಪಾನಿಯರ ಒಂದು ಸೀಕ್ರೆಟ್ ಅಂತ ನಾವು ಹೇಳ್ಬಹುದು. ನಮಸ್ಕಾರ.